Hello everyone, welcome back to the channel NM Vlogs. So I am back with another video. ಸೊ ಅನ್ಕೊಂತಿರ್ಬೋದು ಏನಿವತ್ತು NM Vlogs ಯಾವ್ದಾದ್ರು ಟ್ರಾವೆಲ್ ವಿಡಿಯೋ ಅಥವಾ ಯಾವ್ದಾದ್ರು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋ ವಿಡಿಯೋ ತೋರಿಸೋ ಬದಲು ಏನಿದೆ ಇವತ್ತು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಿದ್ದಾರಲ್ಲ ಅಂತ. ಸೊ ಏನಿಲ್ಲ, ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ಲಾಸ್ಟ್ 2 days ಬಿಫೋರ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸೊ ಮೇಜರ್ನಿಲ್ಲ, ಬಟ್ ಐ ಥಾಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಟೆಲ್ ಯು. ಏನಕ್ಕಂತ ನಿಮಗೆ ಫರ್ದರ್ ವಿಡಿಯೋಲಿ ಗೊತ್ತಾಗುತ್ತೆ. ಸೊ December 2nd, 2023 Saturday. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ತುಮಕೂರು ಹತ್ರ ಇರೋ DDLಸ್ಗೆ ಅಂತ ಹೋಗ್ತಾ ಇದ್ವಿ. ಸೊ ಬೆಳಿಗ್ಗೆ 4 o'clock ಎಲ್ಲ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಸೊ ಟೋಟಲ್ ನಮ್ಮ ಜೊತೆ 5 ಬೈಕ್ಸ್ ಮತ್ತು 8 ಜನ ಇದ್ವಿ. ಸೊ ನಾನಿರೋ ಪ್ಲೇಸಿಂದ ಅಂದರೆ ಮಾರತಳ್ಳಿಯಿಂದ ತುಮಕೂರು ರೋಡ್ ಕನೆಕ್ಟ್ ಆಗ್ಬೇಕಂದ್ರೆ ಸೊ ಒಂದು ಔಟರ್ ರಿಂಗ್ ರೋಡ್ ಇದೆ. ಸೊ ಔಟರ್ ರಿಂಗ್ ರೋಡ್ ಆಲ್ಮೋಸ್ಟ್ ಎಲ್ಲ ಕನೆಕ್ಟ್ ಆಗಿದ್ವಿ. ಸೊ ಒಂದು ಫ್ಲೈಓವರ್ ಇತ್ತು. ಸೊ ನನಗಿಂತ ಮುಂಚೆ ಒಂದು 3 ಜನ ಆಲ್ರೆಡಿ ಕ್ರಾಸ್ ಮಾಡ್ಕೊಂಡು ಹೋಗಿದ್ರು. ಸೊ ಇನ್ನೊಬ್ರು ನನ್ನ ಹಿಂದ್ಗಡೆ ಬರ್ತಾಯಿದ್ರು. ಸೊ ಗಾಡಿ ಬಂದ್ಬಿಟ್ಟು ರಿಸರ್ವಲ್ಲಿತ್ತು. ಸೊ ನಾನು ಏನು ಮಾಡಿದ್ದೆ, ಲೆಫ್ಟ್ ಲೇನಲ್ಲಿ ಆರಾಮಾಗಿ 40-50 ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ನನ್ನ ರೈಟ್ ಸೈಡ್ ಅಂದರೆ ರೈಟ್ ಲೇನಲ್ಲಿ, ಎಕ್ಸ್ಟ್ರೀಮ್ ರೈಟ್ ಲೇನಲ್ಲಿ ಇನ್ನೊಂದು ಲಾರಿ ಹೋಗ್ತಾಯಿತ್ತು. ಸೊ ಸಡನ್ನಾಗಿ ನನ್ನ ಎದುರುಗಡೆ ಬಂದ, ಅಂದರೆ ಸಡನ್ನಾಗಿ ವಿತೌಟ್ ಇಂಡಿಕೇಟರ್ ಅವನು ರೈಟ್ ಲೇನಿಂದ ಎಕ್ಸ್ಟ್ರೀಮ್ ಲೆಫ್ಟ್ ಲೇನಲ್ಲಿ ಬಂದ್ಬಿಟ್ಟ. ಸೊ ನನಗೆ ಹೋಗೋಕ್ಕೆ ಪ್ಲೇಸ್ ಸಿಗಲಿಲ್ಲ. ಸೊ ನನ್ನ ಗಾಡಿ ಹೋಗೋಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ಸ್ಪೇಸ್ ಇತ್ತು. ಸೊ ನಾನು ಏನು ಮಾಡಿದೆ, ಆ ಕಡೆಯಿಂದನೇ ಹೋಗೋಕ್ಕೆ ಟ್ರೈ ಮಾಡಿದೆ. ಬಟ್ ಏನಂದರೆ ಅಲ್ಲೊಂದು ದೊಡ್ಡದೊಂದು ಸಿಮೆಂಟ್ ಬ್ರಿಕ್ ಇಟ್ಟಿದ್ರು ರೋಡ್ ಮೇಲೆ, ಫ್ಲೈಓವರ್ ಮೇಲೆ. ಐ ಡೋಂಟ್ ನೋ ವೈ ಇಟ್ ಈಸ್ ದೇರ್. ಸೊ ನನ್ನ ಗಾಡಿ ಹೋಗ್ಬಿಟ್ಟು ಫ್ರಂಟ್ ಟೈರ್ ಹೋಗ್ಬಿಟ್ಟು ಅದಕ್ಕೆ ಟಚ್ ಆಯಿತು. ಟಚ್ ಆದಮೇಲೆ ಗಾಡಿ ಸ್ಕಿಡ್ ಆಯಿತು. ಗಾಡಿ ಸ್ಕಿಡ್ ಆಗಿ ಕೆಳಗೆ ಬಿದ್ವಿ. ಸೊ ನಾನು ನೋಡಿದ್ರೆ ಆ ಟ್ರಕ್ನವ್ನು ಆಲ್ರೆಡಿ ಓಡೋಗಿದ್ದಾನೆ, ಆಲ್ರೆಡಿ ಫುಲ್ ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದ ಗಾಡಿನ. ಸೊ ಸಡನ್ನಾಗಿ ನನ್ನ ಹಿಂದ್ಗಡೆ ಇರೋರು ಬಂದ್ಬಿಟ್ಟು ಗಾಡಿನೆಲ್ಲ ಎತ್ತಿದ್ರು. ನಾನು ಹಾಕೊಂಡಿರೋ ಹೆಲ್ಮೆಟ್ ವೈಸರ್ ಕಿತ್ತು ಆಚೆ ಬಂದಿತ್ತು, ಪ್ಲಸ್ ಗೋಪ್ರೋ ರೋಡ್ ಮೇಲಿತ್ತು, ಪ್ಲಸ್ ಇಂಟರ್ಕಾಮ್ ಹಾಕೊಂಡಿದ್ದೆ. ಸೊ ಅದನ್ನು ರೋಡ್ ಮೇಲೆ ಬಿದ್ದಿತ್ತು. ಸೊ ಪ್ಲಸ್ ನಾನು ಹಾಕೊಂಡಿರೋ ಇವನ್ ಶೂಸ್ನು ಕಿತ್ಕೊಂಡು ಆಚೆ ಬಂದಿತ್ತು. ಸೊ ನನ್ನೆಲ್ಲ ಕರ್ಕೊಂಡ್ಬಿಟ್ಟು ಸೈಡಲ್ಲಿ ನಿಲ್ಲಿಸಿದ್ರು. ಸೊ ಅದಾದಮೇಲೆ ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಬಿಕಾಸ್ ಏನಂದರೆ ನನಗೆ ರೈಟ್ ಸೈಡ್ ಆ್ಯಂಕಲಲ್ಲಿ ಏಟಾಗಿತ್ತು, ಪ್ಲಸ್ ರೈಟ್ ಸೈಡ್ ನೀಯಲ್ಲಿ ಏಟಾಗಿತ್ತು, ಪ್ಲಸ್ ಸೊ ರೈಟ್ ಸೈಡ್ ಎಲ್ಬೋಲಿ ಏಟಾಗಿತ್ತು. ಸೊ ಹಂಗೆ ನೋಡೋಕ್ಕೋದ್ರೆ ಈ ಪಾರ್ಟ್ ಬಿಟ್ಬಿಟ್ಟು ಅಪ್ಪರ್ ಬಾಡಿ ಎಲ್ಲೂ ಏಟಾಗಿರಲಿಲ್ಲ, ಪ್ಲಸ್ ತಲೆಗೂ ಏನೂ ಏಟಾಗಿರಲಿಲ್ಲ. ಬಿಕಾಸ್ ನಾನು ಅವತ್ತು ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಪ್ಲಸ್ ಅದನ್ನು ಬಕ್ಕಲ್ನು ಕರೆಕ್ಟಾಗಿ ಹಾಕ್ಕೊಂಡಿದ್ದೆ, ಪ್ಲಸ್ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೆ ರೈನಾಕ್ಸ್ದು. ಬಟ್ ನಾನು ಮಾಡಿರೋ ಮಿಸ್ಟೇಕ್ ಏನಂತಂದರೆ ಅವತ್ತು, ಸೊ ನನ್ನ ಹತ್ರ ರೈಡಿಂಗ್ ಪ್ಯಾಂಟ್ ಅವತ್ತು ಹಾಕ್ಕೊಂಡಿರಲಿಲ್ಲ, ಪ್ಲಸ್ ರೈಡಿಂಗ್ ಶೂಸ್ ಹಾಕ್ಕೊಂಡಿರಲಿಲ್ಲ. ಪ್ರಾಪರ್ ರೈಡಿಂಗ್ ಶೂಸ್ ನಾನು ಅವತ್ತು ಹಾಕ್ಕೊಂಡಿರಲಿಲ್ಲ. ಅದೆರಡೂ ಇತ್ತಂದರೆ ಇವತ್ತು ಅದು ಏಟಾಗೋದು ಸ್ವಲ್ಪ ಕಡಿಮೆ ಆಗ್ತಿತ್ತು. ಸೊ ಬೈಕೆಲ್ಲ ಓಡಿಸ್ತೀರಾ ಅಂತಂದರೆ ಕಂಪಲ್ಸರಿ ರೈಡಿಂಗ್ ಗೇರ್ಸ್ ಇರಲೇಬೇಕು. ಇಲ್ಲ ಅಂತಂದರೆ ಆಕ್ಸಿಡೆಂಟ್ ಆದಾಗ ಇಂಪ್ಯಾಕ್ಟ್ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಸೊ ನೀವೆಲ್ಲ ಬೈಕೆಲ್ಲ ರೈಡ್ ಮಾಡ್ತೀರಾ ಅಂತಂದರೆ ಕಂಪಲ್ಸರಿ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಳ್ಳಿ. ಏನಕ್ಕಂದರೆ ನಾವು ಎಷ್ಟೇ ಕರೆಕ್ಟಾಗಿ ಓಡಿಸಿದ್ರು ಅಪೋಸಿಟ್ ಬರೋರು ಅಥವಾ ನಮ್ಮ ಹಿಂದೆ ಮುಂದೆ ಓಡಿಸೋರು ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಅಂತ ಗೊತ್ತಿರಲ್ಲ. ಸೊ ಅವರಿಂದನೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಹೇಳೋಕ್ಕಾಗಲ್ಲ. ನಾವು ಎಷ್ಟೇ ಕರೆಕ್ಟಾಗಿ ಓಡಿಸ್ಲಿ, ಡಸಂಟ್ ಮ್ಯಾಟರ್. ಬಟ್ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಕಂಪಲ್ಸರಿ ರೈಡಿಂಗ್ ಗೇರ್ಸ್ ವಿಯರ್ ಮಾಡಿ, ಫುಲ್ ಫೇಸ್ ಹೆಲ್ಮೆಟ್ ಹಾಕೊಳ್ಳೋದು ಮರಿಬೇಡಿ, ಪ್ಲಸ್ ಗ್ಲೌಸ್ನ ಹಾಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡಿ, ಪ್ಲಸ್ ಶೂಸ್. ಕೆಲವೊಂದಿಷ್ಟು ನೋಡಿದ್ದೀನಿ, ಕ್ಲಾಕ್ಸು ಚಪ್ಪಲೆಲ್ಲ ಹಾಕೊಂಡ್ಬಿಟ್ಟು ಬೈಕ್ನ ಓಡಿಸ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಬಿಗ್ ಪ್ರಾಬ್ಲಮ್. ಬಿಕಾಸ್ ಏನಂದರೆ ಫಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಕಾಲು ಇಂಪ್ಯಾಕ್ಟ್ ಆದಾಗ ಅಷ್ಟೇ ಉಜ್ಜೋಗ್ಬಿಡುತ್ತೆ. ಸೊ ಎಷ್ಟೊಂದು ಸರ್ತಿ ರೈಡ್ ಮಾಡ್ಬೇಕಂದ್ರೆ ನೋಡಿದ್ದೀನಿ, ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡಿರ್ತಾರೆ, ಬಟ್ ಇದು ಚೈನ್ ಇರುತ್ತೆ, ಚೈನ್ ಹಾಕೊಂಡಿರಲ್ಲ. ಗಾಳಿ ಬರಲಿ ಅಂತ ಓಪನ್ ಆಗಿ ಇಟ್ಟಿರ್ತಾರೆ. ಸೊ ದಟ್ ಈಸ್ ಪ್ರಾಬ್ಲಮೆಟಿಕ್. ಪ್ಲಸ್ ಇನ್ನೊಂದು ಏನಂದ್ರೆ ಹೆಲ್ಮೆಟ್ ಕಂಪ್ಲೀಟ್ ಆಗಿ ಹಾಕೊಂಡಿರಲ್ಲ, ಹಾಕೊಂಡ್ರು ಬಕ್ಕಲ್ ಕರೆಕ್ಟಾಗಿ ಹಾಕೊಂಡಿರಲ್ಲ. ಸೊ ದಟ್ ಈಸ್ ಆಲ್ಸೋ ಅನದರ್ ಪ್ರಾಬ್ಲಮ್. ಒಂದು ಕೈಯಲ್ಲಿ ಗ್ಲೌಸ್ ಹಾಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಗ್ಲೌಸ್ ಹಾಕೊಂಡಿರಲ್ಲ, ಬಿಕಾಸ್ ದೇ ವಾಂಟ್ ಟು ಯೂಸ್ ಮೊಬೈಲ್ ವೈಲ್ ರೈಡಿಂಗ್ ದ ಬೈಕ್. ಈ ವಿಡಿಯೋ ಕೊನೆಗೆ ನಾನು ಸ್ವಲ್ಪ ಒಂದಿಷ್ಟು ಫುಟೇಜಸ್ ಎಲ್ಲ ಹಾಕ್ತೀನಿ. ಸೊ ಅವತ್ತು ನಾನು ಫುಲ್ ಫೇಸ್ ಹೆಲ್ಮೆಟ್ ಎಲ್ಲ ಹಾಕೊಂಡಿರಲಿಲ್ಲ ಅಂದರೆ ಯಾವ ಥರ ಸ್ಕ್ರಾಚಸ್ ಮುಖದ ಮೇಲೆ ಬರ್ತಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ಲಸ್ ಅವತ್ತು ರೈಡಿಂಗ್ ಜಾಕೆಟ್ ಹಾಕೊಂಡಿದೆ ಅಂತ ಈ ಕೈಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ, ಏಟಾಗಿದೆ ಅಷ್ಟೇ. ಬಟ್ ಮುರಿದೋಗ್ಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ರೈಡಿಂಗ್ ಜಾಕೆಟ್ ಐ ಸೇವ್ಡ್ ಮೈ ರೈಟ್ ಹ್ಯಾಂಡ್. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಲರ್ನ್ ಫ್ರಮ್ ಅದರ್ಸ್ ಮಿಸ್ಟೇಕ್, ರೈಡ್ ಸೇಫ್, ವಿಯರ್ ಹೆಲ್ಮೆಟ್, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.